ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವುದುಂಟೋ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಗುರುವಾರದ ಸೇವೆ ರಾಯರಿಗೆ. ನಾನು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. 5 ವಾರ ರಾಯರಿಗೆ ಮನೆಯಲ್ಲಿ ತುಪ್ಪದ ದೀಪವನ್ನ 9 ತುಪ್ಪದ ದೀಪವನ್ನ ಬೆಳಗೋಣ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಸೊ ಅದೇ ತರ ಇವತ್ತು 2ನೇ ವಾರದ ಪೂಜೆ ಆಗಿತ್ತು. ರಾಯರ ಸೇವೆ ಪೂಜೆ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಫಲಗಳು ಜಾಸ್ತಿ ಅಂತ ದೊಡ್ಡವರು ಹೇಳಿದನ್ನ ಕೇಳಿದ್ದೆ. ಸೊ ಅದನ್ನ ಇವತ್ತು ಕಣ್ಣಾರೆ ನೋಡಿದೆ. ನಾನು ಪ್ರತಿ ವಾರ ಹೂವಿಟ್ಟು ಪೂಜೆ ಮಾಡುವಾಗಲೂ ನನಗೆ ಅಷ್ಟೊಂದು ರಾಯರು ಪ್ರಸಾದ ಕೊಡ್ತಿರ್ಲಿಲ್ಲ. ಆದರೆ ನೋಡಿ, ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಿದ್ದೀನಿ. ಇದು 2ನೇ ವಾರದ ಎಕ್ಸ್ಪೀರಿಯನ್ಸು. ರಾಯರ ಮಠದಿಂದ ನಾಮಲೇಖನ ಪುಸ್ತಕವನ್ನು ತಂದಿದ್ದೆ. ಆ ನಾಮಲೇಖನ ಪುಸ್ತಕವನ್ನು ನಾವು ಮಡಿ ಇರುವಾಗಲೇ ಬರಿಬೇಕು. ಊಟ ಮಾಡಿ ಎಂಜಲ್ ಮಾಡಿ ಆ ರೀತಿ ಎಲ್ಲ ಬರಿಬಾರ್ದು. ಅದಕ್ಕೋಸ್ಕರ ಇಲ್ಲಿ ನಾಮಲೇಖನ ಪುಸ್ತಕ ಬರಿತಾ ಇದ್ದೀನಿ ನೋಡಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ, ರಾಯರು ವಿಗ್ರಹದಿಂದ 2 ಬಾರಿಯೂ ಪ್ರಸಾದ ನೀಡ್ತಾರೆ. ರಾಯರು ನನ್ನ ಪಾಲಿಗೆ ಇದ್ದಾರೆ ಅಂತ ನಾನು 100% ಅಲ್ಲ 200% ನಾನು ನಂಬ್ತೀನಿ. ನೋಡಿ, ಒಂದ್ಸರಿ ವಿದ್ಯುತ್ ಸೌಂಡ್ ಆಯಿತು. ನಾನೇನಾಯ್ತಪ್ಪ ಅಂತ ನೋಡಿದೆ. ಯಾಕಂದರೆ ಬೆಳಗಿನ ಜಾವದಲ್ಲಿ ಸೈಲೆನ್ಸ್ ಇರುತ್ತಲ್ಲ, ಒಂದು ಸಣ್ಣ ಹೂ ಬಿದ್ರೂ ನಮ್ಗದು ಸೌಂಡು ಕಿವಿ ಕೇಳುತ್ತೆ. ಹಾಗೆ ನೋಡುವಾಗ ಮತ್ತೆ ಇನ್ನೊಂದು ಸಾರಿ ನನಗೆ ಪ್ರಸಾದ ನೀಡಿದ್ರು. ಅಂದರೆ ನಾನು ಏನು ಸಂಕಲ್ಪ ಮಾಡಿಕೊಂಡು ಈ ಪುಸ್ತಕವನ್ನು ಬರಿತಿದ್ದೀನಿ, ಈ ರಾಯರ ಸೇವೆಯನ್ನು ಮಾಡ್ತಿದ್ದೀನಿ, ಆಗುತ್ತೆ ಅಂತ ನಾನು ನಂಬಿದ್ದೀನಿ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿರಲಿ, ಕಷ್ಟಗಳಿಗೆ ಹೇಳಿ ನನ್ನ ಜೊತೆ ರಾಯರಿದ್ದಾರೆ ಅಂತ ನಂಬಿ ಕೆಟ್ಟವರಿಲ್ಲ ಗುರುಗಳನ್ನ ಅಂತ ದೊಡ್ಡವರು ಹೇಳಿದ್ದಾರೆ. ಅದೇ ಥರ ರಾಯರು ಕೂಡ ಪ್ರತಿಯೊಬ್ಬರು ಜೀವನದಲ್ಲೂ ಒಂದೊಂದು ರೀತಿ ಪವಾಡ ಮಾಡಿ ಅದನ್ನು ನಿಜ ಮಾಡ್ತಾ ಇದ್ದಾರೆ. ಸೊ ರಾಯರಿಗೆ ನಿಮ್ಮೆಲ್ಲರ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳು. ಎಷ್ಟು ಹೇಳಿದ್ರೂ ಸಾಲಲ್ಲ ರಾಯರ ಬಗ್ಗೆ. ನನ್ನ ಲೈಫು ಮೊದಲು ಹೀಗಿರಲಿಲ್ಲ. ತುಂಬ ಒಂಥರ ಯಾವಾಗಲೂ ಟೆನ್ಷನಲ್ಲಿ, ಯಾವಾಗಲೂ ಒಂಥರ ಬೇಜಾರಲ್ಲಿ ಇರ್ತಿದ್ದೆ. ರಾಯರನ್ನ ನಂಬಿದ ಮೇಲೆ ನನಗೆಷ್ಟೋ ಸಮಾಧಾನ ಸಿಕ್ಕಿದೆ. ಇದು ನನ್ನ ಮನಸಾರೆ ಹೇಳ್ತಿರೋ ಮಾತು. ಸೊ ಯಾರು ಏನೇ ಅನ್ಕೋಬೋದು, ನಾನು ನಂಬೋದು ರಾಯರನ್ನ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಧನ್ಯವಾದಗಳು.